ಇಲ್ಲಿಂದ ಡಿಸೆಂಬರ್ 22ಕ್ಕೆ ಇಲ್ಲಿಂದ ನಾನು ಸಂಕಲ್ಪ ತೊಗೊಂಡ್ಬಿಟ್ಟಿದ್ದೇನೆ. ರಾಮ ಮಂದಿರ ಅಯೋಧ್ಯಕ್ಕೆ ಒಂದು ತಿಂಗಳೊಳಗೆ ಪ್ರಾಣ ನಮ್ಮ ಪ್ರಭು ಅವ್ರದ ಏನು ಮೂರ್ತಿ ನಮ್ಮ ಇದನ್ನು ಕುಂದಿರ್ತಾರ ಅವಾಗಿಂತನ ನಾವು ಹೋಗ್ತೀನಿ ಅಂತಂದು ನಾನು ಸಂಕಲ್ಪ ತೊಗೊಂಡು ಹೋಗಿದ್ದೇನೆ. ಅಂದ್ರೆ ನಾನು ಆದಷ್ಟು ಲಘು ಹೋಗೋಣ, 3 ದಿವಸ ಮುಂಚೆನೂ ಹೋದೆ, 28 ದಿವಸಕ್ಕೂ ಹೋದೆ. ನಾನು ಹೋಗುವಾಗ ನನಗೆ ಸ್ಟಾರ್ಟಿಂಗ್ ಒಂದು ವಾರ ಸ್ವಲ್ಪ ನೋವಾದೋಣ, ತ್ರಾಸ ಆಯ್ತು. ಹೋಗೋದು ಬಿಸಿಲು ಡಾಂಬರ್ ರೋಡ್ ಮೇಲೆ ಹೋಗೋದೈತೆ, ಸ್ವಲ್ಪ ತ್ರಾಸ ಆಯ್ತಣ್ಣ. ಅಂದರೂ ಬರ್ತಾ ಮತ್ತು ಅದು ರೂಢಿ ಆಯ್ತಣ್ಣ. ಮತ್ತು ಏನಾಗಲಿಲ್ಲ, ಗುಳ್ಳೆ ಆಗಿ ಮತ್ತು ಕಾಲು ಸ್ವಲ್ಪ ಕುಡ್ದಂಗೆ ಆಗಿದ್ದೋಣ. ಒಂದು ಅದರೆಲ್ಲ ದಾಟ್ಕೊಂಡು ಕೇಸ್ ಮತ್ತು ಅಂದೂ ಹೋದೋಣ. ಇದು ಮತ್ತು ಹೋಗುವಾಗಂತೂ ನಮ್ಮ ಕರ್ನಾಟಕ ಮಂದಿ ಅಂತೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಟ್ಟಣ, ಪ್ರೀತಿ ಕೊಟ್ಟು ಭಾಳ ಪ್ರೀತಿ ಕೊಟ್ಟು ಕಳಿಸಿದ್ರು. ಹಂಗೆ ಹೋಗ್ತಾ ಮತ್ತು ಅಲ್ಲಿಂದ ನಾನು ಇಲ್ಲಿಂದ ನವಲ್ಗುಂದ ನರಗುಂದ, ಬಿಜಾಪುರ, ಬಾಗಲಕೋಟೆ ಮತ್ತು ಆಮೇಲೆ MP ಇದನ್ನು ಮಹಾರಾಷ್ಟ್ರ ಬಾರ್ಡ್ರ್ ಬಂತಾನೆ. ಅಲ್ಲಿಂದ ಸೋಲಾಪುರ, ಲಾತೂರ, ನಾಂದೇಡ್ ಅವೆಲ್ಲ ದಾಟ್ಕೊಂಡು MP ಹೋಗಿ, MP ಹೋಗಿ ಅಂದರೂ ನನ್ನ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದಕ್ಕೂ ನನ್ನ ಪ್ರಭುವರ ದರ್ಶನ ಸಿಕ್ತಂದಲ್ಲ, ನಂಗೆ ಅದೊಂದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತಣ. ಹಳೆ ಮೂರ್ತಿನೂ ದರ್ಶನ ಸಿಕ್ಕೈತಿ ಮತ್ತು ಹೊಸ ಮೂರ್ತಿನೂ ದರ್ಶನ ಸಿಕ್ಕೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತಣ. ಯಾರಿಗೂ ಸಿಕ್ಕಿಲ್ಲನ ಕಾಣಿಸ್ತೈತಿ ಹಳೆ ಮೂರ್ತಿ ದರ್ಶನ. ನನಗಂತೂ ಹಳೆ ಮೂರ್ತಿ ಸಿಕ್ಕೈತಿ, ಹೊಸ ಮೂರ್ತಿ ಸಿಕ್ಕೈತಣ, ಖುಷಿ ಆಯ್ತಣ. ಸರಿ, ಬೇರೆ ಸ್ಟೇಟ್ಗಳು ನಿಮ್ಗೆ ಅಲ್ಲಿ ಹೋದ್ಮೇಲೆ ಅಲ್ಲಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ದೆ ನಾನು ಅಂದರೆ ಅಲ್ಲಿ ನಂದು ಕನ್ನಡ ಬ್ಯಾನರ್ ಇರ್ತಾನೆ. ನಾನು ಬ್ಯಾನರ್ ಚೇಂಜ್ ಮಾಡಿಸ್ಬೇಕಂತಂದು ಒಂದು ಸ್ವಲ್ಪ ಅಂದ್ಕೊಂಡಿದ್ದೇನೆ, ಮತ್ತು ಬ್ಯಾಡ್ ಅಂತ ಅಂದ್ಕೊಳ್ಳಿ. ಅವರು ಹೋಗ್ತಾ ಕೇಳೋಣ ಎಲ್ಲುಂಟ್ರಿ ಕೇದಾರ್ಜಾರೆ ಹಂಗೆ ನಾ ಹೇಳಿದ ಕೂಡಲೇ ಅವಾಗ ಅವ್ರ ಮೈಂಡ್ ಸೆಟ್ಟ ಬೇರೆದಾಗ್ಬಿಡೋಣ. ಇಷ್ಟು ದೂರ ನೀವು ನಡ್ಕೊಂಬಂದಿರ ಅಂತಂದು ಮತ್ತು ಕರ್ಕೊಂಡೋಗಿ ಚಹಾ ಮತ್ತು ಊಟಕ್ಕೆ ಅವ್ರ ಕಡೆ ನಿನ್ನಕ್ಕಿತ್ತು ಅದೆಲ್ಲ ಮಾಡಿಸಿ ಕಳಿಸಿದ್ರಣ. ನನಗೂ ಖುಷಿ ಆಕಿತ್ತಣ. ಅಂದ್ರೆ ಅಲ್ಲಿ ನಂಗೆ ಕನ್ನಡ ಬ್ಯಾನರ್ ಇರೋ ಸಂಬಂಧ ಅವರಾಗಿ ಬಂದು ಕೇಳ್ತಿದ್ರಣ, ಇಲ್ಲ ಅಂತಂದು ವಿಡಿಯೋ ನೋಡಿದವ್ರು ಅವರಾಗಿ ಬಂದು ಮಾತಾಡ್ತಿದ್ರು. ಅದೆಲ್ಲ ಆಗೈತಣ. ಬಟ್ ಖುಷಿಯಾಗಿ ಹೋಗಿ ಆರಾಮ. ನನಗೆ ರಾತ್ರಿ ಸ್ಟೇ ಮಾಡ್ಬೇಕಂದ್ರೆ ಯಾವ ರೀತಿ ಕಷ್ಟ? ರಾತ್ರಿ ನಾನು ಬೆಳಗ್ಗೆ ನಾನು ಏನು ಸ್ಟಾರ್ಟ್ ಮಾಡ್ತಿದ್ದೇನೆ, ಅವಾಗ ನಾನು ಟಾರ್ಗೆಟ್ ಹಾಕೊಂಡಿದ್ದೇನೆ. ಇಲ್ಲಿ ಹೋಗಿ ಅಲ್ಲಿ ಗುಡಿ ಹತ್ತ ಪೆಟ್ರೋಲ್ ಬಂಕ್ ನಾನು ಹುಡುಕಿ ಕೆಲಸ ಅಲ್ಲಿ ಹೋಗಿ ಮಕ್ಕೋಬೇಕಂತ. ನಾನು ಒಂದೊಂದು ಸತ ಹೋಗ್ತಿದ್ದೆ, ಒಂದು ಸತ ಲೇಟ್ ಆಗ್ತಿತ್ತು, ಇಲ್ಲ ಎಲ್ಲರೂ ಹಿಂದೆ ಉಳ್ಕೊತಿದ್ದೆ. ಒಂದು ಸತ ಮತ್ತು ಕೇಳಿದಾಗ ಒಮ್ಮೆ ಜಾಗ ಕೊಡ್ತಿರ್ಲಿಲ್ಲ, ಹಿಂಗೆಲ್ಲ ಆಗ್ತಿತ್ತಣ್ಣ. ಅಂದ್ರೂ ಬಟ್ ರಾತ್ರಿ ಆದ್ರೂ ಬಟ್ ಆರಾಮ ಎಲ್ಲರೂ ಅವ್ರು ಸೇಫಲ್ಲಿ ಇತ್ತು. ಮತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೆ. ಅಯೋಧ್ಯೆಯೊಳಗೆ ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ದರ್ಶನಕ್ಕೆ ದರ್ಶನಕ್ಕಂತೂ ಫುಲ್ ಕೋಟ್ಯಾಂತರ ಮಂದಿ ಹೊಂಟ್ರಣ. ಟ್ರೈನ್ ಹೆಂಗೆ ಬರಾಕತ್ತಿತ್ತು ಹಂಗೆ ಮಂದಿ ಅಂತೂ ಕಿತ್ಕೊಂಡು ಬರತ್ತಾರೆ. ನಮ್ಮ ಕರ್ನಾಟಕದಿಂದ ಯಾರು ಹೋಗ್ಬೇಕಂತ ಅಂದ್ಕೊಂಡ್ರು ಇನ್ನೊಂದು 3-4 ತಿಂಗಳು ಬಿಟ್ಟು ಹೋದ್ರೆ ಆರಾಮ್ ದರ್ಶನ ಆಗ್ಬೋದಣ್ಣ. ಫ್ಯಾಮಿಲಿ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಈ ವರ್ಷದೊಳಗೆ. ಗುಡಿದಂತೂ ಎಲ್ಲ ಮುಗಿದೈತಣ. ಹೊರಗಿಂದ ನಮ್ದೇನು ಇದು ಟೈಲ್ಸ್ ಹಾಕೋದು, ಗೇಟ್ ಹಾಕೋ ಅದನ್ನ ಅವಶ್ಯ ಪೆಂಡಿಂಗ್ ಐತಣ. ಅವಾಗಿತ್ತಣ, ಇವಾಗಿನಾರು ಆಗಿರ್ಬೇಕು. ಗುಡಿದಂತೂ ಫುಲ್ ಚೊಕ್ಕ ಮುಗಿದೈತಣ. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ನಮ್ಮ ಮೂರ್ತಿ ಕೆತ್ತನೆ ಮಾಡಿದ್ರೆ ನಮ್ಮ ಕರ್ನಾಟಕದವ್ರು ಅವ್ರ ಮೂರ್ತಿ ಎಲ್ಲ ಇನ್ನೂ ಆಭರಣ ಹಾಕಿದ್ದಿಲ್ಲಣ್ಣ. ಅವಾಗ ಒಂದು ಕಳೆ ಇತ್ತಣ್ಣ ನಮ್ಮ ಪ್ರಭು ಶ್ರೀರಾಮವ್ರದ್ದು. ಮೂರ್ತಿ ಎಲ್ಲ ಹಾಕಿದ ಕೂಡಲೇ ನಮ್ಮ ಪ್ರಭು ಶ್ರೀರಾಮವ್ರು ಬಂದು ಸ್ವತಃ ಹೊರಗೆ ಕುಂತಾರನೋ ನಂಗೆ ಆ ಥರ ಕಳೆ ಬಂತಣ್ಣ. ನೋಡಿ ಕಣ್ಣಾಗಂತೂ ನೀರು ಬಂದೋದಣ್ಣ ಎಲ್ಲರಿಗೂ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ನಾನು ಹೋಗ್ಬೇಕಂತೇನು ನಮ್ಗೆ ಎಡೆದಿದ್ದಿಲ್ಲ ರೀ, ಬಟ್ ಅವ್ನ ಮನಸ್ಸೊಳಗೆ ಖುಷಿ ಇತ್ತೇನೋ ಹೋಗ್ಬೇಕು ಅಂದ್ಕೊಂಡು. ನಮಗೆ ಅದೇ ರೀತಿಯಿಂದ ಹೇಳಿಲ್ಲ. ಮನೆ ಒಳಗೆ ನಮ್ಗೆ ಮಗಳದ ದಿಂದಾಗಿದ್ದ, ಹಾಗಾಗಿ ಬಸ್ಸಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಹೋಗೋದು ಅಂತಂದ್ವಿ. ಅಂದರೆ ಇಲ್ಲ ನಾವು ಹೋಗತ್ತೇನೆ ಅಂತ ಲಾಸ್ಟ್ ಮೂಮೆಂಟ್ಗೆ ನಮ್ಗೆ ಏನು ಸುಳ್ಕೊಳ್ಳೋಣ, ನಾವು ಹೋಗೇ ಬರ್ತೇನೆ ಅಂತಂದ ನಾವು ಹೋಗೋದ ಮಾಡಿದ್ವಿ. ಅಷ್ಟು ದೂರ ಒಂದೇ ಮಗನ ಕಳ್ಸೋದು, ಆಗ ಅವನು ಒಬ್ಬನೇ ಮಗ ನನಗೆ. ಹಾಗಾಗಿ ನೋಡೋಣ, ಭಾಳ ದೂರ ಆಮೇಲೆ ಸ್ಟೇಟ್ ಬೈ ಸ್ಟೇಟಿಗೆ ಹೋಗ್ಬೇಕಂದ್ರೆ ನಮಗೂ ಭಾಳ ಇದು ಆಗ್ತೈತಿ ಅಂಥೇಳಿ ಆದ್ರೆ ಅವ್ನು ಹೋಗತ್ತೇನೆ ಅಂತಂದ್ರೆ ಅದ್ರ ಸಲುವಾಗ ಆಗಲಿ ಪ್ರಭು ನನ್ನ ಜೊತೆ ಇರ್ತಾನೆ, ಹೋಗ್ಬಾಪ ಅಂತೇಳಿ ಕೆಸಂತ ಮನೆಯಿಂದ ಹೋದ. ಬಟ್ ಆ ದರ್ಶನ ತೊಗೊಂಡ ಅಷ್ಟು ಸುರಕ್ಷಿತವಾಗಿ ಹೋದ. ಜನರ ಸಪೋರ್ಟ್ ಎಲ್ಲ ಭಾಳ ಅದ. ಇದಕ್ಕೆ ವಿಶೇಷವಾಗಿ ಅಂದರೆ ನಮ್ಮ ತಮ್ಮ ಸುನೀಲ್ ಅಂತಿದ್ದಾನೆ, ಭಾಳ ಸಪೋರ್ಟ್ ಮಾಡಿದ ನನಗೆ. ಹಾಗಾಗಿ ಅವನ ಬಗ್ಗೆ ನಾನು ಹೇಳ್ಕೊಡ್ತೀನಿ, ಭಾಳ ಹೆಮ್ಮೆ ಪಡ್ತೀನಿ. ಇಂಥ ಮಗನ ಹೆತ್ತಿದ್ದಕ್ಕೂ ನಾನು ಹೆಮ್ಮೆ ಪಡ್ತೀನಿ. ಬಟ್ ಕರ್ನಾಟಕ ಎಲ್ಲ ಜನಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮನೋಜ್ ಅವರು ಹುಬ್ಬಳ್ಳಿಯಿಂದ ಸಿದ್ಧಾರ ಮಠದ ಆಶೀರ್ವಾದ ತಗೊಂಡು ಅಯೋಧ್ಯೆಗೆ ಪಾದ ಮುಖಾಂತರ ಹೋಗಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾವುದೇ ರೀತಿ ಮಾಹಿತಿಯನ್ನು ಅವರು ಹಂಚ್ಕೊಂಡಿಲ್ಲ. ಅಚಾನಕ್ಕಾಗಿ ಅವರು ಹೋಗಿದ್ದಾರೆ, ಯಾವುದೇ ರೀತಿ ನಮಗೆ ಮಾಹಿತಿ ಸಿಕ್ಕಿಲ್ಲ. ಅದಾದ ನಂತರ ನಾವು ಅವರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಐಡಿಯಲ್ಲಿ ನೋಡಿ ಅವ್ರನ್ನ ಆಮೇಲೆ ನಾವು ಅಂದ್ಕೊಂಡ್ವಿ ಎಲ್ಲಿ ಹೋಗಿದ್ದಾರೆ ಅಂತ. ಅವರೆಲ್ಲ ಮನೆಯಲ್ಲಿ ಕೇಳಿದಾಗ ಇಲ್ಲಪ್ಪ ಅವನು ಬೇಡ ಅಂದರೂ ಕೂಡ ಹೋಗಿದ್ದಾನೆ, ಅವನು ಹನುಮಾನ್ ಭಕ್ತ, ಹೀಗಾಗಿ ಅವನಿಗೆ ರಾಮ ಕರೆಸ್ಕೊಂಡನಂತ ನಾವು ಸ್ಮರಣೆ ಮಾಡ್ಬೋದು. ಸರ್, ನೀವು ಅವರು ಹೋಗ್ಯಾರ ಅಂತ ನೀವು ಯೂಟ್ಯೂಬ್ ಹೋಗೋದು ನಾವು ವಿಡಿಯೋ ನೋಡಿದ್ರೆ ಅವಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಸರ್? ಅವಾಗ ನಮ್ಮ ರಿಯಾಕ್ಷನ್ ಏನಂತಂದರೆ ಚೆನ್ನಾಗಿ ಕಳಿಸ್ಬೋದಿತ್ತು, ಇನ್ನೂ ಚೆನ್ನಾಗಿ. ಇನ್ನೊಂದು ಸ್ವಲ್ಪ ಒಬ್ಬನೇ ಹೋಗಿದ್ದಾನೆ, ಇನ್ನೊಬ್ಬರನ್ನ ಇಲ್ಲ ಇಬ್ಬರನ್ನ ಕಳಿಸ್ಬೋದಿತ್ತು. ಅಷ್ಟು ದೂರ ಒಬ್ಬನೇ ಹೋಗೋದು ಸರಿಯಲ್ಲ ಅಂತ ಮನೆಯಲ್ಲಿ ಕೂಡ ಹೇಳಿದರು. ಆದರೂ ಅವನು ಮೊದಲಿಂದ ಬಾಲ ಹನುಮಾನನ ಭಕ್ತ, ಹೀಗಾಗಿ ಅವನು ರಾಮನೇ ಅವನನ್ನು ಕರ್ಕೊಂಡಂಗೆ ಇದೆ. ಅದ್ರ ಬಗ್ಗೆ ನಾವು ಅವನಿಗೆ ಆಕ್ಷೇಪ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಅವರು ಹೋಗಲಿ ಬಿಡ ಅಂತ ನಾವು ಅವನಿಗೆ ಆಮೇಲೆ ಸಪೋರ್ಟ್ ಮಾಡಿದ್ವಿ. ಹೀಗಾಗಿ ಅವರು ಜರ್ನಿ ಒಳ್ಳೆಯದಾಯಿತು. ಬೆಂಗಳೂರಿನಿಂದ ಮಂಗಳೂರುವರೆಗೆ
ಬೀದರ್ನಿಂದ ಚಾಮರಾಜನಗರದವರೆಗೆ. ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.